ಕಲಬುರಗಿ ಜಿಲ್ಲೆಯ ಕಮಲಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜನವರಿ 2, 2024 ದಿನ ಒಂದು ಕೊಲೆ ಪ್ರಕರಣ ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದೀವಿ. ಅದು ಮೃತನ ಹೆಸರು ಅಂಬರಾಯ ಪಟ್ಟೇದಾರು. ಇವರು ನೇಟಿವ್ ಬಂದು ಜೀವರ್ಗ ತಾಲೂಕು ಕೂಡಿ ಗ್ರಾಮ, ಬಟ್ ಮದುವೆ ಆಗಿ ಸಂಗಮೇಶ್ವರ ಕಾಲನಿದಲ್ಲಿ ವಾಸವಾಗ್ತಾ ಇದ್ರು. ಅವರು ಸೆಂಟ್ರಿಂಗ್ ಕೆಲಸ ಮಾಡ್ತಾ ಇದ್ರು. ಅವರು ಆ ದಿನ 29th ಅವರು ಫಾದರ್ ಇನ್ ಲಾ ಮನೆಗೆ ಬರ್ತೀನಿ ಅಂತ ರಾತ್ರಿ 9 ಗಂಟೆಗೆ ಫೋನ್ ಮಾಡಿದ್ಮೇಲೆ ಆಮೇಲೆ ಅವರು ಸಂಪರ್ಕದಲ್ಲಿ ಸಿಗಲಿಲ್ಲ. ಅವ್ರಿಗೋಸ್ಕರ ಹುಡುಕಾದ್ರೂ ಸಿಗಲಿಲ್ಲ. ತದನಂತರ ಓಕ್ಲಿ ಗ್ರಾಮದಲ್ಲಿ ಡೆಸರ್ಟೆಡ್ ಪ್ಲೇಸಲ್ಲಿ ಅವ್ರ ಮೃತದೇಹ ಕಂಡು ಬಂದಿದೆ. ಅದು ಮೇಲೆ ಚುಚ್ಚಿದ ಗಾಯಗಳು ಇತ್ತು. ಈ ಸಂಬಂಧಪಟ್ಟ ಕೊಲೆ ಪ್ರಕರಣ ಕಮಲಾಪುರ ಠಾಣೆಯಲ್ಲಿ ದಾಖಲಾಗಿದೆ. ಇದು ದೂರ ತನಿಖೆಯನ್ನು ಇನ್ಚಾರ್ಜ್ ಇನ್ಸ್ಪೆಕ್ಟರ್ ಆಗಿರುವಂತಹ ಶಿವಶಂಕರ್ ಸಾಹು ಅವರು ಕೈಗೊಂಡಿದ್ರು. ಇದರಲ್ಲಿನೂ ಒಂದು ತಂಡವನ್ನು ರಚನೆ ಮಾಡಿದ ಇನ್ಸ್ಪೆಕ್ಟರ್ ಅವರು ಮತ್ತು ಕಮಲಾಪುರ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಮತ್ತು LNO ಸಬ್ ಇನ್ಸ್ಪೆಕ್ಟರ್ ಅವರು ಮತ್ತು ಅವರು ಸ್ಟಾಫ್ ಆಗಿರುವಂತಹ CHC 65 ಉಪೇಂದ್ರ ಅವರು, ರಾಜೇಂದ್ರ ರೆಡ್ಡಿ, ಶಕೀಲ್, ಗುರುನಾಥ್ ರೆಡ್ಡಿ, ಬಸವರಾಜ್, ರಾಜಶೇಖರ್ ಮತ್ತು ಇನ್ನಿತರು ಸಿಬ್ಬಂದಿ ಅವರು ಇದರಲ್ಲಿ ತಂಡದಲ್ಲಿ ಭಾಗವಹಿಸಿ ಸಾಕಷ್ಟು ಎವಿಡೆನ್ಸಸ್ ಕಲೆಕ್ಟ್ ಮಾಡಿದ್ದಾರೆ. ಆ ಎವಿಡೆನ್ಸಸ್ ಮತ್ತು ನಮ್ದು ಟೆಕ್ನಿಕಲ್ ಎವಿಡೆನ್ಸಸ್ ಜೊತೆ ಮ್ಯಾಚ್ ಮಾಡಿಕೊಂಡು ಇದರಲ್ಲಿ ಆರೋಪಿತರಾಗಿರುವಂತಹ ರಾಜು ತಂದೆ ನಾಗೇಂದ್ರಪ್ಪ ಬುರಾಡ, ಅರುಣ್ ಕುಮಾರ್ ತಂದೆ ರಾಜಶೇಖರ್ ಹಡಪಾದ್, ಸಾಹೇಬ್ ಪಾಟೇಲ್ ತಂದೆ ಜಿನ್ನು ಪಾಟೇಲ್, ವೀರೇಶ್ ತಂದೆ ವಿಜಯ್ ಕುಮಾರ್, ವಿಶಾಲ್ ಜವಲ್ಕರ್, ಕಲ್ಮೇಶ್ ಮತ್ತು ಈ ಪ್ರಚೋದನೆ ನೀಡಿರುವಂತಹ ಅಂಬಿಕಾ ಅನ್ನೋರನ್ನು ಟೋಟಲ್ 7 ಮೆಂಬರ್ಸ್ ನಾವು ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಅವರನ್ನು ದಸ್ತಗಿರಿ ಮಾಡಲಾಗಿದೆ. ಮತ್ತು ಈ ಕೃತ್ಯದಲ್ಲಿ, ಈ ಕೊಲೆ ಪ್ರಕರಣದಲ್ಲಿ ಯೂಸ್ ಮಾಡಿರುವಂತಹ ವೆಹಿಕಲ್, ಎರ್ಟಿಗಾ ವೆಹಿಕಲ್, ಆಮೇಲೆ ಬೈಕ್, ಚಾಕು, ಡ್ಯಾಗರ್ ಏನು ಯೂಸ್ ಮಾಡಿದ್ರು ಅದನ್ನು ಮತ್ತು ಆಟೋವನ್ನು ಸೀಸ್ ಮಾಡಲಾಗಿದೆ. ಇವರು ಆರೋಪಿತರು A1 ಅಂದ್ರೆ ಮೈನ್ ಆರೋಪಿ ಯಾರಿದ್ದಾನೋ ರಾಜು ಅವರು ಈ ವಿಕ್ಟಿಮ್ ಅಂಬರಾಯ ಅವರ ವೈಫ್ ತಂಗಿ ಅಂಬಿಕಾ ಅಂತಿದ್ದಾರೆ. ಇವರಿಬ್ಬರು ಪರಸ್ಪರ ಅಂದ್ರೆ ಪ್ರೀತಿ ಮಾಡ್ಕೊಳ್ತಾ ಇರ್ತಾರೆ. ಬಟ್ ಏನಂದ್ರೆ ಇವರು ಅಂಬರಾಯ ಅನ್ನೋರು ಅವರ ಅಂಬಿಕಾ ಅನ್ನೋಳಿಗೆ ಸ್ವಲ್ಪ ಕಿರುಕುಳ ಕೊಡ್ತಾ ಇದ್ರು. ಅಂದ್ರೆ ನಿಮ್ಮ ಮದುವೆ ಮಾಡ್ಕೊ, ನನ್ನ ಜೊತೆ ಇರು, ಆ ರೀತಿಯಲ್ಲಿ ಸ್ವಲ್ಪ ಅವ್ರು ಕಿರುಕುಳ ಕೊಡ್ತಾ ಇದ್ರು. ಇದೇ ಕಿರುಕುಳನ್ನು ಬಗ್ಗೆ ಅವರು ಅಂಬಿಕಾ ಅನ್ನೋಳು ರಾಜು ಅವ್ರಿಗೆ ಸತತವಾಗಿ ಹೇಳ್ತಾ ಇದ್ರು, ಈ ತರ ನನ್ಗೆ ಅಂದ್ರೆ ಹೆಂಡತಿ ಹಸ್ಬೆಂಡ್ ಏನಾಗ್ತಾರೆ, ಅವ್ರಿಗೆ ಭಾವ ಆಗ್ತಾರೆ, ಈ ತರ ಅವರು ನನಗೆ ಕಿರುಕುಳ ಕೊಡ್ತಾ ಇದಾರೆ, ಮದುವೆ ಮಾಡ್ಕೊ ಅಂತ ಹೇಳ್ತಾ ಇದಾರೆ, ನನ್ನ ಜೊತೆ ಇರು, ನನ್ನ ಜೊತೆ ಇದೆಲ್ಲ ಸೆಕ್ಷುವಲ್ ಕೈಂಡ್ ಆಫ್ ಇದು ಹರಾಸ್ಮೆಂಟ್ ಎಲ್ಲ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾಗ, ಆಮೇಲೆ ಇವರು ಹೇಳ್ತಾರೆ ಅವರಿದ್ರೆ ನನಗೆ ತೊಂದರೆ ಆಗುತ್ತೆ, ಅವ್ರಿಗೆ ಇರಬಾರ್ದು ಅನ್ನೋ ಲೆಕ್ಕದಲ್ಲಿ ಸ್ವಲ್ಪ ಕೊಲೆ ಮಾಡುವ ರೀತಿಯಲ್ಲಿ ಪ್ರಚೋದನೆ ನೀಡುತ್ತಾರೆ. ಆ ಪ್ರಚೋದನೆ ಜೊತೆ ಇವರು ರಾಜು ಅನ್ನೋರು ಅವರು ಜೊತೆಯಲ್ಲಿರುವ ಕೆಲವು ಫ್ರೆಂಡ್ಸನ್ನು ಕರ್ಕೊಂಡು ಬಂದು ಇವರು ಕೊಲೆ ಮಾಡಬೇಕು ಅಂತ ಒಂದು ಅವರವರ ನಡುವೆ ಮಾತುಕತೆ ಪ್ಲಾನ್ ಮಾಡಿಕೊಂಡು ಆ ದಿನ 29th ಸಂಜೆ ಟೈಮ್ಗೆ ಅವರು ಹುಮ್ನಾಬಾದ್ ರಿಂಗ್ ರೋಡ್ಗೆ ರೀಚ್ ಆಗ್ತಾರೆ. ಅದರಲ್ಲಿ ವಿಶಾಲ್ ಅನ್ನೋನು ಅಂಬರಾಯಕ್ಕೆ ಫೋನ್ ಮಾಡಿ ಬನ್ನಿ ಅಂತ ಹೇಳ್ತಾರೆ. ಆಮೇಲೆ ಅಂಬರಾಯ ಅನ್ನೋರು ಅವ್ರ ಗಾಡಿಯಲ್ಲೇ ಕೂರಿಸ್ಕೊಂಡು ವಿಶಾಲು, ಅರುಣ್ ಮತ್ತು ಅಂಬರಾಯ 3 ಜನ ಗಾಡಿಯಲ್ಲಿ ಕಮಲಾಪುರಕ್ಕೆ ಬರ್ತಾರೆ. ಆ ಹಿಂದೆನೆ ಕಾರಲ್ಲಿ ಇತರ ಆರೋಪಿತರು ಕಾರಲ್ಲಿ ಬರ್ತಾರೆ. ಕಮಲಾಪುರಕ್ಕೆ ಬಂದು ಅಲ್ಲೊಂದು ವೈನ್ ಶಾಪಲ್ಲಿ ಡ್ರಿಂಕ್ಸ್ ತಗೊಂಡು ಓಕ್ಲಿ ಹತ್ತಿರ ನೀರು ಹೋಗ್ತಾರೆ. ಅಲ್ಲಿ ಅವರು ಪ್ಲಾನ್ ಮಾಡ್ತಾರೆ. ಅವ್ರು ಬಂದು ರೀಚ್ ಆದ್ಮೇಲೆ ಅವರು ಏನು ಚಾಕು ತಂದಿರ್ತಾರೆ, ಆ ಚಾಕು ತಗೊಂಡು ಅವ್ರಿಗೆ ಚುಚ್ಚಿ ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ ಮೇಲೆ ವಿಶಾಲ್ ಅನ್ನೋನು ಅಂಬರಾಯ ಗಾಡಿ ಇದ್ರೆ ಅನುಮಾನ ಬರುತ್ತೆ ಅಂತ ಅವ್ರ ಗಾಡಿ ತಗೊಂಡು ಅವ್ರ ಆಲಂದ್ ತಾಲೂಕು ಗೋಲಾ ಗ್ರಾಮಕ್ಕೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಇವ್ರ ಬೈಕು ಮತ್ತು ಏನು ಚಾಕು ತಂದಿದ್ದಾರೆ ಅವರೆಲ್ಲ ಅಲ್ಲೇ ಮುಚ್ಚಿಡ್ತಾರೆ. ಸೊ ಇದು ಮೇನ್ ಮೋಟಿವ್ ಪ್ಲಸ್ ಯಾವ ತರ ಮಾಡಿರೋ ಅನ್ನೋದು ನಾವು ನಮ್ಮ ತನಿಖೆಯಲ್ಲಿ ಪತ್ತೆ ಆಗಿದೆ. ಸೊ ಇದರಲ್ಲಿ ಮೇನ್ ಶವ ಪತ್ತೆ ಆಗಿಲ್ಲ, ಯಾಕಂದ್ರೆ ಶವ ರೋಡ್ಗೆ ದೂರ, ಅದನ್ನು ಡೆಸರ್ಟೆಡ್ ಪ್ಲೇಸ್, ಅಂದ್ರೆ ಯಾರು ಅಲ್ಲಿ ಏನು
ಉಳುಮೆನೂ ಮಾಡ್ತಾ ಇರ್ಲಿಲ್ಲ. ಅದು ಜಾಗ ಎಂಟಿ ಜಾಗ ಇದೆ, ಅಲ್ಲಿ ಅವರು ಶವ ಯಾರಿಗೂ ಕಂಡಿಲ್ಲ. ಅದಾದ್ಮೇಲೆ 2 ದಿನಾಂತರ ಆದ್ರೆ ಅವರು ಸಾರ್ವಜನಿಕರಿಗೆ ಕಂಡಿದ ಮೇಲೆ ಅವರು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಒಂದು ಕೆಲವರು 3-4 ಜನ ಗೋಳಾದ 4 ಜನ ಗೋಳಾದವರಿದ್ದಾರೆ ಇದರಲ್ಲಿ. ಇವರೆಲ್ಲ ಈ ಹಿಂದೆ ಬ್ಯಾಂಗ್ಳೂರಲ್ಲಿ KMF 2019 ಆ ಟೈಮಲ್ಲಿ ಅಂಬರಾಯ, ರಾಜು, ವಿಶಾಲ್ ಅನ್ನೋರು KMF ಇದರಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ರಾಜು ಅನ್ನೋರು ಆಟೋ ಪ್ಯಾಸೆಂಜರ್ ಆಟೋ ಓಡಿಸ್ತಾ ಇರ್ತಾರೆ. ಅವರು ಈ ಬೆಲ್ಕೋಟೆ ಗ್ರಾಮಕ್ಕೆ ಬರ್ತಾ ಇರ್ತಾರೆ. ಅವ್ರದ್ದು ಆವಾಗ ಅವರಿಬ್ಬರು ರಾಜು ಮತ್ತು ಅಂಬಿಕಾ ಅನ್ನೋರಿಗೆ ಪರಿಚಯ ಆಗುತ್ತೆ. ಪರಿಚಯ ಅಂದ್ರೆ ಒಂದು ಇಬ್ಬರಿಗೆ ರಿಲೇಷನ್ ಒಂದು ಡೆವಲಪ್ ಆಗಿದೆ. ಒಬ್ರಿಗೊಬ್ರು ಪ್ರೀತಿ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿದ್ರು. ಅವರು ಕಿರುಕುಳ ಕೊಡ್ತಾ ಇದ್ರು. ಅವರು ಇನ್ನೂ ತನಿಖೆ ನಡೀತಾ ಇದೆ. ಅವ್ರ ಗಮನಕ್ಕೆ ಇಲ್ಲ ಅಂತ ಸದ್ಯಕ್ಕೆ ನಮ್ದಿದೆ. ಬಟ್ ಇದೆಯಾ ಇಲ್ವಾ ಅನ್ನೋದು ಇನ್ನೂ ನಾವು ಪತ್ತೆ ಮಾಡ್ಬೇಕು ತನಿಖೆಯಲ್ಲಿ. ಈಗ ತಂಗಿಯವರು ಅರೆಸ್ಟ್ ಆಗಿದ್ರು. ಮೇನ್ ಅವರೇ ಪ್ರಚೋದನೆ ಕೊಟ್ಟು ಈ ತರ ಕೆಲಸ ಮಾಡಿಸಿದ್ರು. A1 ರಾಜು ಅಂತ ಮತ್ತು ಇವರು ಹೆಂಡತಿ ತಂಗಿ ಅಂಬಿಕಾ ಅನ್ನೋರು ಪರಸ್ಪರ ಇದು ಪ್ರೀತಿ ಮಾಡ್ಕೊಳ್ತಾ ಇದ್ರು. ಬಟ್ ಅವ್ರ ಅಂಬಿಕಾ ಭಾವ ಅನ್ನೋರು ಈ ತರ ಕಿರುಕುಳ ಕೊಡ್ತಾ ಇದ್ರು. ಮದುವೆ ಮತ್ತೆ ಫರ್ದರ್ ಎಲ್ಲ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ತರ ಮಾಡ್ತಾ ಇದ್ರು. ಅದಕ್ಕೆ ಅವ್ರ ಅಂಬಿಕಾ ಅನ್ನೋರು ಅವ್ರಿಗೆ ಕಲಾಸ್ ಮಾಡಿ ಅವರಿದ್ರೆ ತೊಂದರೆ ಆಗುತ್ತೆ ಅಂತ ಆ ಲೆಕ್ಕದಲ್ಲಿ ಸ್ವಲ್ಪ ಪ್ರಚೋದನೆ ನೀಡಿದರು ರಾಜು ಅನ್ನೋರಿಗೆ. ಅವರ ಸ್ನೇಹಿತರ ಸಹಾಯದಿಂದ ಯಾರಿದ್ದಾರೆ ಇವರೆಲ್ಲ ಮತ್ತು ಇವ್ರಿಗೂ ಅಂಬರಾಯನಿಗೂ ಪರಿಚಯ ಇದ್ದಾರೆ. ಅದಕ್ಕೆ ಅವ್ರ ಜೊತೆ ಕುಡಿಯಲಿಕ್ಕೂ ಅವರು ಆ ದಿನ ಓಕ್ಲಿ ಗ್ರಾಮಕ್ಕೆ ಬಂದಿದ್ದಾರೆ. ಜನರೆಲ್ಲ ರೆಗ್ಯುಲರ್ ಆಗಿ ಅಲ್ಲೇ ಕುಡಿತಾ ಇರ್ತಾರೆ ಅವಾಗ ಅವರು ಅವರ ಸ್ನೇಹಿತರ ಜೊತೆ. ಆವಾಗಲೂ ಕುಡಿಲಿಕ್ಕಂತೂ ಕಮಲಾಪುರಕ್ಕೆ ಬಂದು ಆಲ್ಕೋಹಾಲ್ ಖರೀದಿ ಮಾಡಿಕೊಂಡು ಅವ್ರು ಆ ಜಾಗಕ್ಕೆ ಹೋಗಿ ಕುಡಿಯಲಿಕ್ಕೆ ಶುರು ಮಾಡ್ತಿದ್ದಾಗ ಆ ಟೈಮಲ್ಲಿ ಇವರು ಚಾಕುದಿಂದ ಚುಚ್ಚಿ ಕೊಲೆ ಮಾಡ್ತಾರೆ. ಯಾರು ಇವ್ರು ಯಾರ ಮೇಲೆ ಹಿಂದೆ ಏನು ಕೇಸಸ್ ಆಗಿಲ್ಲ. ನನ್ ಮ್ಯಾರಿಡ್ ಇದೆ. ಮತ್ತೆ ಅವರೇ ಒಬ್ರು ಪರಸ್ಪರ ಪ್ರೀತಿ ಮಾಡ್ಕೊಳ್ತಾ ಇದ್ರು. ಈ ಹಿಂದೆ ಎಲ್ಲ ಇವರೆಲ್ಲ ಭೇಟಿ ಆಗ್ತಾ ಇದ್ರು, ಪರಿಚಯ ಇತ್ತು. ಯಾಕಂದ್ರೆ ಇವ್ರ ಹಳೆ ದೋಸ್ತಿ ಇದೆ. ಅಂಬರಾಯ, ರಾಜು, ವಿಶಾಲ್ ಅನ್ನೋರು KMF ಫ್ಯಾಕ್ಟ್ರಿ ಹಿಂದೆ ಎಲ್ಲ ಕೆಲಸ ಮಾಡಿ ಮತ್ತು ಎಲ್ಲರೂ ವಾಪಸ್ ಕಲಬುರಗಿ ಜಿಲ್ಲೆಗೆ ಬಂದು ಅವರವ್ರ ಕೆಲಸ ಮಾಡ್ಕೊ. ಅಂಬರಾಯ ಅನ್ನೋರು ಸೆಂಟ್ರಿಂಗ್ ಕೆಲಸ ಮಾಡ್ತಾ ಇದ್ರು, ರಾಜು ಅನ್ನೋರು ಆಟೋ ಕೆಲಸ ಮತ್ತು ವಿಶಾಲ್ ಅನ್ನೋರು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಬಟ್ ಅವಾಗ ಕುಡಿಲಿಕ್ಕೆ ಸೇರ್ತಾ ಇದ್ರು ಅಂತ. ಅದೇ ಅವ್ರ ಪ್ಲಾನ್, ಕೊಲೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಆ ದಿನನು ಅದೇ ತರ ಅವ್ರನ್ನ ಕರ್ಕೊಂಡು ಒಂದು ಕುಡಿಯೋಣ ಬಾ ಅಂತ ಅಲ್ಲಿ ಹುಮನಾಬಾದ್ ರಿಂಗ್ ರೋಡ್ ಬಂದು ಕಮಲಾಪುರದಲ್ಲಿ ಡ್ರಿಂಕ್ಸ್ ಪರ್ಚೇಸ್ ಮಾಡಿ ಓಕ್ಲಿ ಗ್ರಾಮ ರಸ್ತೆ ಪಕ್ಕದಲ್ಲಿ ಅದು ಎಂಟಿ ಜಾಗ ಏನಿತ್ತು ಅಲ್ಲಿ ಕರ್ಕೊಂಡು ಹೋಗಿ ಕುಡಿಲಿಕ್ಕಂತ ಕೂರ್ತಾರೆ. ಆ ಟೈಮಲ್ಲಿ ಪ್ಲಾನ್ ಪ್ರಕಾರ ಅವರು ವಿಶಾಲು, ಅರುಣ್ ಇವರಿಬ್ಬರು ಚಾಕು ತಂದು ಚುಚ್ಚಿ ಕೊಲೆ ಮಾಡ್ತಾರೆ. ಬಟ್ ಉಳಿದವರು ಆ ಜಾಗದಲ್ಲಿ ಇರಲ್ಲ. ಕೊಲೆ ಮಾಡುವಾಗ ಅಂಬರಾಯ ಇರ್ತಾರೆ, ವಿಶಾಲ್, ಅರುಣ್ ಇರ್ತಾರೆ. ಅವ್ರು ಚುಚ್ಚಿ ಇವರು ಸ್ವಲ್ಪ ದೂರದಲ್ಲಿ ಗಾಡಿಯಲ್ಲಿ ಕೂತಿರ್ತಾರೆ. ಯಾರು ಅದರ ಆರೋಪಿಗಳು ರಾಜು ಮತ್ತು ಡ್ರೈವರ್ ವೀರೇಶ್, ಸಾಹೇಬ್ ಪಟೇಲ್, ಕಲ್ಮೇಶ್. ಒಂದ್ಸ್ ಕೊಲೆ ಮಾಡಿದ ಮೇಲೆ ಒಬ್ಬರು ವಿಶಾಲ್ ಅನ್ನೋನು 2 ವೀಲರ್, ಯಾರು ಅಂಬರಾಯ 2 ವೀಲರ್ ತಗೊಳ್ತಾನೆ, ಅರುಣ್ ಅನ್ನೋನು ಆ ಗಾಡಿ ಹತ್ತಿ ಕಾರಲ್ಲಿ ಹೋಗ್ತಾನೆ. ದುಡ್ಡಿನ ವ್ಯವಹಾರ ಇನ್ನು ನಾವು ಅದ್ರ ಬಗ್ಗೆ ಇನ್ನು ಕಂಪ್ಲೀಟ್ ಮಾಹಿತಿ ಸಿಕ್ಕಿಲ್ಲ ನಮ್ಗೆ ತನಿಖೆಯಲ್ಲಿ. ಬಟ್ ಅವ್ರ ಫ್ರೆಂಡ್ಸ್ ಇದ್ದಾರೆ, ಅವರು ಇದಕ್ಕೋಸ್ಕರ ಫ್ರೆಂಡ್ಶಿಪ್ಗೋಸ್ಕರ ಮಾಡಿದ್ರು.